ನಮಸ್ಕಾರ ವೀಕ್ಷಕರ, ನಾನು ನಾಗರಾಜ್ ಅಪ್ಸಂದ್ರ. ನೀವು ನೋಡ್ತಾ ಇದ್ರಿ ವಾರ್ತಾ ಭಾರತಿ ಡಿಜಿಟಲ್. ನಿನ್ನೆಯಷ್ಟೇ UPSC ಫಲಿತಾಂಶ ಬಂದಿದೆ. ರಾಜ್ಯಕ್ಕೆ ಪ್ರಥಮ ಬಂದಿರತಕ್ಕಂಥ ಕಿರಣ್ ಸಣ್ಣಪ್ಪ ಮತ್ತೆ ನಮ್ಮ ಜೊತೆ ಇದ್ದಾರೆ. ಯಾಕೆ ಈ ಪರೀಕ್ಷೆಯಲ್ಲಿ ಅಷ್ಟೊಂದು ಪ್ರಾತಿನಿಧ್ಯವನ್ನು ದೇಶಾದ್ಯಂತ ನೀಡಲಾಗುತ್ತೆ ಅಂತಂದರೆ, ಈ ದೇಶವನ್ನು ಮುನ್ನಡೆಸುವಂಥ ಎಲ್ಲ ಬ್ಯೂರೋಕ್ರಾಟ್ಸ್ ಬರುವಂಥದ್ದು ಇದೇ ಒಂದು UPSC ಫಲಿತಾಂಶದಿಂದಾಗಿ. ಹೀಗಾಗಿ ಈ ಒಂದು ಪರೀಕ್ಷೆ ಇಡೀ ದೇಶದ ಗಮನವನ್ನು ಸೆಳೀತಾ ಇರುತ್ತೆ. ಇಡೀ ದೇಶದ ಜನ ಇದ್ರ ಬಗ್ಗೆ ತಿರುಗಿ ನೋಡ್ತಾ ಇರ್ತಾರೆ. ಮತ್ತೊಂದು ವಿಶೇಷತೆ ಅಂತಂದರೆ, ಇಲ್ಲಿ ಸುಮಾರು 13ರಿಂದ 15 ಲಕ್ಷದಷ್ಟು ಜನ ಪ್ರತಿ ಬಾರಿ UPSC ಎಕ್ಸಾಮನ್ನು ತೆಗೆದುಕೊಳ್ತಾರೆ. ಇದರಲ್ಲಿ ಔಟ್ಕಮ್ ಅಂದರೆ ಏನು, ಈ ಒಂದು ಪರೀಕ್ಷೆಯನ್ನು ಉತ್ತೀರ್ಣಗೊಳಿಸಿ ರಿಸಲ್ಟ್ ಆಗಿ ಸೆಲೆಕ್ಟ್ ಆಗುವಂಥದ್ದು ಕೇವಲ 0.1 ಅಥವಾ 0.2, ಅಂದರೆ 14 ಲಕ್ಷದಿಂದ 15 ಲಕ್ಷ ಜನ ಪರೀಕ್ಷೆಯನ್ನು ಬರೆದ್ರು 1000 ಒಳಗಡೆನೆ ಸೆಲೆಕ್ಷನ್ ಆಗುವಂಥದ್ದು. ಇಂಥ ಕಠಿಣ ಪರೀಕ್ಷೆಯನ್ನು ತೇರ್ಗಡೆಯಾಗಿ ಅದು ದೇಶದಲ್ಲಿ 53ನೇ ರ್ಯಾಂಕ್ ತೆಗೆದುಕೊಂಡಿದ್ದಾರೆ. ಜೊತೆಗೆ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಇವರೇ ಪ್ರಥಮ, ಅಷ್ಟು ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ಜೊತೆಗೆ ಇನ್ನೊಂದು ವಿಚಾರ ಹೇಳಬೇಕು, ಇವ್ರಿಗೆ ಏನು ಮೊನ್ನೆ ಅಷ್ಟೇ ಒಂದು KPSC ಫಲಿತಾಂಶ ಬಂದಿದೆ, ಅದರಲ್ಲೂ ಮೇನ್ಸನ್ನು ಪಾಸ್ ಮಾಡಿದ್ದಾರೆ. ಸೊ ಇವರು ನಮ್ಮ ಜೊತೆ ವಾರ್ತಾ ಭಾರತಿ ಜೊತೆ ಇದ್ದಾರೆ. ಹಾಗಾದ್ರೆ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅವರ ಸಾಧನೆಯ ಮೆಟ್ಟಿಲುಗಳು ಯಾವ ರೀತಿ ಇತ್ತು, ಮತ್ತೆ ಅವ್ರಿಗೆ ಬಂದಂಥ ಅಡ್ಡಿ ಆತಂಕಗಳೇನು, ಅವರ ಒಂದು ಎಕ್ಸ್ಪೀರಿಯನ್ಸ್ ಅಥವಾ ಅವರ ಒಂದು ಏನು ಫ್ಯೂಚರ್ ಜನರೇಷನ್ಗೆ ಅವ್ರು ಕೊಡುವಂಥ ಮಾರ್ಗದರ್ಶನ ಏನು, ಅವರ ಮಾತುಗಳೇನು, ಅವರನ್ನ ಕೇಳೋಣ. ಸರ್, ಕಾಂಗ್ರೆಸ್ ಫಸ್ಟ್. ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್. ತುಂಬ ಖುಷಿ ಆಗ್ತಿದೆ ಆ್ಯಕ್ಚುಲಿ. ರ್ಯಾಂಕ್ 53 ಇಸ್ ಸಮಥಿಂಗ್ ಐ ನಾಟ್ ಎಕ್ಸ್ಪೆಕ್ಟೆಡ್. ತುಂಬ ಖುಷಿ ಆಯಿತು. ಅದಕ್ಕೆ ಎಲ್ಲಕ್ಕಿಂತ ಜಾಸ್ತಿ ತುಂಬ ರಿಲೀಫ್ ಆಯಿತು. ಬಿಕಾಸ್ ಲಾಸ್ಟ್ ಅಟೆಂಪ್ಟ್ ಇತ್ತು, ಏನೋ ಒಂದು ರಿಸಲ್ಟ್ ಬಂದರೆ ಸಾಕು ಅಂತ ಹೋಪಲ್ಲಿದ್ವಿ. ಆ್ಯಂಡ್ ಬಟ್ ಭಗವಂತ ಜಾಸ್ತಿ ಕೊಟ್ಟ. ಆ್ಯಂಡ್ ಐ ಮೋರ್ ದೆನ್ ಹ್ಯಾಪಿ ಸರ್. ಆ್ಯಂಡ್ ಕರ್ನಾಟಕ ಟಾಪರ್ ಕೂಡ. ಸೊ ದಿಸ್ ಇಸ್ ಡ್ರೀಮ್ ಸರ್. ಸರ್, ಇಲ್ಲಿ ಪ್ರಮುಖವಾಗಿ ನಿಮಗೆ ಕೇಳುವಂಥ ಪ್ರಶ್ನೆ ಏನು, ಇದು ಈ ಸಕ್ಸಸ್ ಸ್ಟೋರಿ ಹಿಂದಿನ ಕಥೆ ಏನು? ಅಂದರೆ ಎಲ್ಲರೂ ಚಿಕ್ಕ ಹುಡುಗನಿಂದ ಇರಬೇಕಾದ್ರೆ ಕನಸು ಕಟ್ಕೊಂಡಿರ್ತಾರೆ, ಅಥವಾ ಚಿಕ್ಕ ಹುಡುಗ ಇರಬೇಕಾದ್ರೆ ಯಾರೋ ಒಬ್ಬರು ಈ ಕನಸನ್ನು ಬಿತ್ತಿರ್ತಾರೆ. ನಿಮ್ಮ ಜೀವನದಲ್ಲಿ, ಕಿರಣ್ ಅವ್ರ ಜೀವನದಲ್ಲಿ ಈ ಒಂದು UPSC ಕನಸು ಬಂದಿದ್ದು ಹೇಗೆ ಅಂತ? ಸರ್, ಈ ಕನ್ಸ್ ಆಸ್ ನೀವು ಹೇಳಿದ್ರಲ್ಲ, ಕನ್ಸನ್ನ ಬಿತ್ತಿರೋದು ಇಸ್ ಮೈ ಫಾದರ್, ನಮ್ಮ ಅಪ್ಪಾಜಿ ಡಾಕ್ಟರ್ S.C. ಕಮ್ತೆ. ಹೀಸ್ ಓನ್ ಲೈಫ್ ಎಕ್ಸ್ಪೀರಿಯನ್ಸಸ್ ಆಗಲಿ, ಅವ್ರ ಹೀಸ್ ಓನ್ ರಿಸ್ಟ್ರಿಕ್ಷನ್ಸ್ ಆಗಲಿ, ಅವೆಲ್ಲ ಪಾಪ he could not pursue it. So he saw this dream through me. ಸೊ ಫೈನಲಿ ಆ ಕನಸು ಫೈನಲಿ ಇಟ್ ಹಸ್ ಫುಲ್ಫಿಲ್ ಆಗಿದೆ. UPSC ಅನ್ನೋದು ಇಟ್ ಇಸ್ ನಾಟ್ ಅನ್ ಇಂಡಿವಿಜುವಲ್ ಡ್ರೀಮ್. ಇಟ್ಸ್ ಏನಂತಾರೆ, ಒಂದು ಕಂಬೈನ್ಡ್ ಡ್ರೀಮ್, ಒಂದು ಫ್ಯಾಮಿಲಿ ಡ್ರೀಮ್, ಒಂದು ಒಂದು ಸಮಾಜ, ಆಸ್ ಅ ಸೊಸೈಟಿ ನಾವು ಅದನ್ನು ಕನಸು ಕಾಣ್ತೀವಿ. ಇಟ್ಸ್ ಅ ವಿಕ್ಟ್ರಿ ಆಫ್ ಟು ದ ಎಂಟೈರ್ ವಿಲೇಜ್, ಟು ದ ಎಂಟೈರ್ ಕಮ್ಯುನಿಟಿ. ಸೊ ವೆರಿ ಹ್ಯಾಪಿ ಸರ್. ಸರ್, ಇನ್ನೊಂದು ಸಾಮಾನ್ಯವಾದ ಯುವಜನತೆಯಲ್ಲಿ ಇರ್ತಕ್ಕಂಥ ಮಾತು, ಮದುವೆ ಆದರೆ ಓದಕ್ಕಾಗಲ್ಲ ಅಥವಾ ಕೆಲಸಕ್ಕೆ ಸೇರಿಕೊಂಡ್ರೆ UPSC ಪಾಸ್ ಮಾಡೋಕ್ಕಾಗಲ್ಲ. ಇದು ಸಾಕಷ್ಟು ಜನರ ತಲೆಯಲ್ಲಿ ಇರ್ತಕ್ಕಂಥ ವಿಚಾರ. ಬಟ್ ಕಿರಣ್ ಅವರ ವಿಚಾರದಲ್ಲಿ ಇವೆರಡೂ ಇದ್ದು ಸಹ ಅವರು ಮತ್ತೆ UPSCಯಲ್ಲಿ ರಾಜ್ಯಕ್ಕೆ ನಂಬರ್ 1 ಆಗಿದ್ದಾರೆ. ಹೇಗೆ ಸಾಧ್ಯ ಆಯಿತು? ಅಫ್ಕೋರ್ಸ್ ಸರ್, ಇಟ್ ಈಸ್ ನಾಟ್ ಈಸಿ. ನೀವು ಹೇಳ್ದಂಗೆ ಇಟ್ ಈಸ್ ನಾಟ್ ಈಸಿ, ಬಟ್ ಇಟ್ ಈಸ್ ನಾಟ್ ಆಲ್ಸೋ ಇಂಪಾಸಿಬಲ್. ಆ್ಯಂಡ್ ಐ ಆಮ್ ದ ರೀಸನ್. ನಾನು ಲಾಸ್ಟ್ ಇಯರ್ 1 ವರ್ಷ 3 ತಿಂಗಳಿಂದ ಐ ಗಾಟ್ ಮ್ಯಾರಿಡ್ ಡ್ಯೂರಿಂಗ್ ದಿಸ್ ಪ್ರೊಸೆಸ್ ಇಟ್ ಸೆಲ್ಫ್. ಸೊ ಈವನ್ ಲಾಸ್ಟ್ 3 years ಇಂದ ಕರ್ನಾಟಕ PWD-ನಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ವರ್ಕ್ ಕೂಡ ಮಾಡ್ತಿದ್ದೀನಿ. ಇಟ್ಸ್ ಅ ಫುಲ್ ಟೈಮ್ ಗವರ್ಮೆಂಟ್ ಜಾಬ್. ಸೊ 10 to 6 ಇಟ್ಸ್ ಅ ಕಂಪ್ಲೀಟ್ ಜಾಬ್. ಸೊ ಪೋಸ್ಟ್ ದಟ್ ಓದೋದು ಅಫ್ಕೋರ್ಸ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಸರ್. ಬಟ್ ರೈಟ್ ಪಾರ್ಟ್ನರ್ ಆ್ಯಂಡ್ ರೈಟ್ ಮೋಟಿವೇಶನ್ ಇದ್ದಾಗ ಯು ಕ್ಯಾನ್ ಬ್ಯಾಲೆನ್ಸ್ ಔಟ್ ಸರ್. ಆ್ಯಂಡ್ ಐ ಆಮ್ very thankful to my wife. She's been very supportive. Parents, my ನಮ್ಮ in-laws, ಅತ್ತೆ ಮಾವ, they've all been very supportive. ಅದನ್ನೇ ಹೇಳಿದ್ನಲ್ಲ ಸರ್, ಈ ಕನಸನ್ನ I might have started it alone or with my father, but they've all come together later. ಎಲ್ಲೋ ಬಂದು ಅವರು ಆ ಕನಸನ್ನ ನನ್ನ ಜೊತೆ ನೋಡಿದ್ರು. ಆ್ಯಂಡ್ they've created an environment where ನಾನು ಆ ಗುರಿಯಿಂದ ಡಿಸ್ಟ್ರಾಕ್ಟ್ ಆಗಲ್ದೆ ಅದನ್ನ ಸೀರಿಯಸ್ ಆಗಿ ಪರ್ಸ್ಯೂ ಮಾಡ್ತೀನಿ ಅಂತ ಅವರು ದೇವ್ ಸಪೋರ್ಟೆಡ್ ಅ ಲಾಟ್. ಎಲ್ಲರದ್ದು ಕಂಟ್ರಿಬ್ಯೂಷನ್ ಇದೆ ಸರ್. ಆ್ಯಂಡ್ ಇಟ್ ಈಸ್ ಡಿಫಿಕಲ್ಟ್, ಅಫ್ಕೋರ್ಸ್ ಡಿಫಿಕಲ್ಟ್, ಬಟ್ ವಿತ್ ರೈಟ್ ಪೀಪಲ್, ರೈಟ್ ಮೋಟಿವೇಶನ್, ಐ ಸೆಡ್ ಇಟ್ ಈಸ್ ನಾಟ್ ಇಂಪಾಸಿಬಲ್ ಸರ್. ಸರ್, ಇನ್ನೊಂದು ಪ್ರಮುಖವಾಗಿ ನಿಮ್ಮ ವಿಚಾರದಲ್ಲಿ ಕಾಡುವಂಥದ್ದು, ಹಿಂದೆ ಬಂದಂಥ ಆಸ್ಪಿರೆಂಟ್ಸನ್ನ ಸೆಲೆಕ್ಟ್ ಆದವ್ರನ್ನ ನಾವು ಕೇಳಿದ್ದೀವಿ. ಸುಮಾರು 16 ಅವರ್ ಓದ್ತೀವಿ, 18 ಅವರ್ ಓದ್ತೀವಿ ಅಂತ ಹೇಳ್ತಾ ಇದ್ರು. ಬಟ್ ನೀವು PWD-ಯಲ್ಲಿ 10ರಿಂದ 6ರವರೆಗೂ ಕೆಲಸ ಮಾಡಬೇಕಾಗಿತ್ತು, ಈ ಕಡೆ ಮದುವೆ ಆಗಿದ್ದೀರಿ. ಇವುಗಳ ಮಧ್ಯೆ ಎಷ್ಟು ಅವರ್ ಓದ್ತಾ ಇದ್ರಿ, ಮತ್ತು ಹೇಗೆ ಸಾಧ್ಯ ಆಯಿತು ಇದು? ಫ್ಯೂಚರಲ್ಲಿ ಆಸ್ಪಿರೆಂಟ್ಸ್ ಯಾರಾದರೂ ಇದ್ದರೆ ಅವ್ರಿಗೆ ಉಪಯೋಗ ಆಗೋ ರೀತಿ ಹೇಳೋದಾದರೆ.
ಸೊ ಫಸ್ಟ್ 3 ಅಟೆಂಪ್ಟ್ಸ್ ನಾನು ಫುಲ್ ಟೈಮ್ ಪ್ರಿಪೇರ್ ಮಾಡಿದ್ದೀನಿ ಸರ್. ಸೊ ವಿಲ್ ನಾಟ್ ಮಿಸ್ಗೈಡ್ ಆಸ್ಪಿರೆಂಟ್ಸ್ ಬಿಕಾಸ್ ಫಸ್ಟ್ 3 ಅಟೆಂಪ್ಟ್ಸ್ ಐವ್ ಕಂಪ್ಲೀಟ್ಲಿ ಫುಲ್ ಟೈಮ್ ಆಗಿ ಪ್ರಿಪೇರ್ ಮಾಡಿದ್ದೀನಿ. ಸೊ ಲಾಟ್ ಆಫ್ ನನ್ನ ಅರ್ಲಿಯರ್ ಫೌಂಡೇಶನ್ ಆಗಿರೋದೇ ಆ ಫಸ್ಟ್ 3 ಅಟೆಂಪ್ಟ್ಸ್ ಇಂದ. ಸೊ ಅಲ್ಲ ನಾನು ಕೂಡ 12-14 ಅವರ್ಸ್ ಮಾಡಿದ್ದೀನಿ. ಸೊ ಇಟ್ ರಿಕ್ವೈರ್ಸ್, ಇಟ್ ಡಸ್, ಈ ಎಕ್ಸಾಮ್ ತುಂಬ ಡಿಫಿಕಲ್ಟ್ ಇದೆ, ಇಟ್ ಡಸ್ ರಿಕ್ವೈರ್ ದಟ್ ಕೈಂಡ್ ಆಫ್ ಅವರ್ಸ್. ಬಟ್ ವಿತ್ ಜಾಬ್ ಇಟ್ ಚೇಂಜ್ ಸರ್, ಆ ರೂಟೀನ್ ಚೇಂಜ್ ಆಗಬೇಕು. ನೀವು ಮೆನ್ಷನ್ ಮಾಡಿದ್ರಿ ಲೈಕ್ 10 to 6, ಎಸ್ ಅದೊಂದು ತೆಗೆದಿಟ್ಬಿಟ್ರೆ ಯು ಹಾರ್ಡ್ಲಿ ಎನಿ ಡೇನೇ ಉಳಿದಿಲ್ಲ. ಸೊ ಇಟ್ ಈಸ್ ಡಿಫಿಕಲ್ಟ್. ಬೆಳಗ್ಗೆ ಒಂದು 2-3 ಅವರ್ಸ್ ಎತ್ತಿಡ್ತಿದ್ದೆ ಸರ್, ಸೊ ಬೇಗ ಹೇಳ್ತಿದ್ದೆ. ಸೊ ಸ್ವಲ್ಪ ನಿದ್ದೆನೂ ಯು ಹ್ಯಾವ್ ಟು ಸ್ಯಾಕ್ರಿಫೈಸ್ ಟಿಲ್ ಯು ಪರ್ಸ್ಯೂ ದ್ಯಾಟ್ ಡ್ರೀಮ್. ಸೊ ಈವ್ನಿಂಗ್ ಆಫೀಸಿಂದ ಬಂದ ಮೇಲೆ ಒಂದು ಹಾಫ್ ಆನ್ ಅವರ್ ರೆಸ್ಟ್ ತೊಗೊಂಡು 7 ಅಗೇನ್ ನಾನು ಲೈಬ್ರರಿಗೆ ಹೋಗಿ 7 to ಆಲ್ಮೋಸ್ಟ್ 9 ತನಕ ಓದಿ, ಆಮೇಲೆ ಡಿನ್ನರ್ ಮುಗಿಸ್ಕೊಂಡು ದೆನ್ ಅಗೇನ್ 10 to 12-1 ತನಕ ಓದಿದ್ದೀನಿ ಸರ್. ಆಲ್ಮೋಸ್ಟ್ 12:31ಗೆ ಮನೆಗೆ ಬರ್ತಿದ್ದೆ ನಾನು. ಸೊ ಸ್ವಲ್ಪ ಯು ಹ್ಯಾವ್ ಟು ಮ್ಯಾನೇಜ್ ಸರ್, ಇಟ್ ಈಸ್ ಡಿಫಿಕಲ್ಟ್ ಬಟ್ ಮಾಡ್ಬೋದು ಸರ್. ಎಸ್ ಸರ್. ಸರ್ ಮತ್ತೊಂದು ವಿಚಾರ, ಈಗ ಈ ಒಂದು ಪರೀಕ್ಷೆನ ಮನಸ್ಸಲ್ಲಿ ಇಟ್ಕೊಂಡು ಪ್ರಿಪೇರ್ ಆಗೋದ್ರಿಗೆ ಯಾವ ಏಜಿಂದ, ಅಂದರೆ ಡಿಗ್ರಿಯಿಂದನೋ ಅಥವಾ PU ಇಂದ ರೆಡಿ ಆಗಬೇಕು? ಯಾಕಂದರೆ ಕೆಲವು ನಾರ್ತನ್ ಸ್ಟೇಟ್ಗಳಲ್ಲಿ ನಾವು ಕೇಳೋದು PU ಇಂದನೇ ಅವರು ರೆಡಿ ಆಗ್ತಾರೆ ಅಂತಂತೇಳಿ. ಬಟ್ ಕರ್ನಾಟಕದಲ್ಲಿ ಈ ಸರಿ 31 ಜನ ಸೆಲೆಕ್ಟ್ ಆಗಿರೋಂಥದ್ದು ಇದೆ, ಗ್ರೇಟ್ ವಿಚಾರ. ಬಟ್ ಇದು ಇನ್ಕ್ರೀಸ್ ಆಗಬೇಕಂದ್ರೆ ಇನ್ನು ಯಾವ ಲೆವೆಲಿಂದ ಈ ಒಂದು ಪ್ರಿಪ್ರೇಷನ್ಸ್ ಆಗಬೇಕು ಆ್ಯಸ್ ಎ ಆಸ್ಪಿರೆಂಟ್ಸ್? ಎಸ್ ಸರ್, ಡೆಫಿನೆಟ್ಲಿ. ಆ ನಂಬರ್ ಆ್ಯಕ್ಚುಲಿ 31 ಇಸ್ ಗುಡ್, ಬಟ್ it can be definitely better sir. So that should happen when more people are seriously pursuing. So ಒಂದು PUC I will not suggest, but at least degree final year ಇಂದ ಸೀರಿಯಸ್ ಪ್ರಿಪ್ರೇಷನ್ ಮಾಡಬೇಕಾಗತ್ತೆ. ಆ್ಯಂಡ್ ಬೆಂಗಳೂರು ನಾವು ಈಗ ಅದು ಒಂದು UPSC ಕೋಚಿಂಗ್ ಹಬ್ ಥರ ಎಮರ್ಜ್ ಆಗ್ತಿದೆ. ಸೊ ವಿ ಹ್ಯಾವ್ ಆಲ್ ದ ರಿಸೋರ್ಸಸ್ ಹಿಯರ್, ಆಲ್ ದ ಗುಡ್ ಫ್ಯಾಕಲ್ಟೀಸ್ ಹಿಯರ್, ಇನ್ಸ್ಟಿಟ್ಯೂಷನ್ಸ್ ತುಂಬ ಚೆನ್ನಾಗಿ ಬರ್ತಿದ್ದಾವೆ. ಈವನ್ ಡೆಲ್ಲಿ ಬೇಸ್ಡ್ ಇನ್ಸ್ಟಿಟ್ಯೂಷನ್ಸ್ ಕೂಡ ಬೆಂಗಳೂರಲ್ಲಿ ಸೆಟಪ್ ಮಾಡ್ತಿದ್ದಾರೆ. ಸೊ ಆಲ್ ದಿಸ್ ಆ್ಯಂಡ್ ಆನ್ಲೈನ್ ರಿಸೋರ್ಸ್ ಅಂತೂ ತುಂಬ ಇದೆ. ಸೊ ಇಂಥ ಟುಡೇಸ್ ಡೇ ಆ್ಯಂಡ್ ಟೈಮ್ ಪ್ರಿಪ್ರೇಷನ್ ರಿಸೋರ್ಸ್ ಅಂತೂ ಏನು ಕಮ್ಮಿ ಇಲ್ಲ. ಸೊ ವಿತ್ ವಾಟ್ ಎವರ್ ರಿಸೋರ್ಸಸ್ ಆರ್ ದೇರ್, ಒಂದು ಫೈನಲ್ ಇಯರಿಂದ ಸ್ಟಾರ್ಟ್ ಮಾಡೋದು ಇಸ್ ಬೆಟರ್ ಸರ್. ಆ್ಯಂಡ್ ಒನ್ಸ್ ಡಿಗ್ರಿ ಇಸ್ ಓವರ್, ಆವಾಗ ಫುಲ್ ಟೈಮ್ ಆಗಿ ಒಂದು 2 years ಅದಕ್ಕೆ ಕನ್ಸಿಸ್ಟೆಂಟಾಗಿ ಮಾಡಿದ್ರೆ ಯು ಕ್ಯಾನ್ ಹ್ಯಾವ್ ಗುಡ್ ಸೆಲೆಕ್ಷನ್ ರೇಷಿಯೋ ಸರ್. ಸರ್ ನನ್ನ ಪರ್ಸ್ನಲ್ ಅಥವಾ ನಾನು ಕೇಳಿರೋದು ಮತ್ತು ನನ್ನ ಅನುಭವದಲ್ಲಿ ಹೇಳೋದಾದರೆ, ಇತ್ತೀಚೆಗೆ UPSC ಅಥವಾ IAS ಹುದ್ದೆ, IPS ಹುದ್ದೆ ಆಕಾಂಕ್ಷಿಗಳು ಏನು ಬರ್ತಾ ಇದ್ದಾರೆ, ಇವರು ಎಲ್ಲೋ ಒಂದು ಕಡೆ ಕೋಚಿಂಗ್ ಸೆಂಟರ್ಗಳ ಪ್ರಾಡಕ್ಟ್ಗಳಾಗ್ತಾ ಇದ್ದಾರೆ ಅಂತೇಳಿ ಒಬ್ಬ ಸೀನಿಯರ್ IPS ಆಫೀಸರ್ ಹೇಳಿದ್ದನ್ನು ನಾನು ಕೇಳಿದ್ದೀನಿ. ಇದು ನಿಜಾನ? ಯಾಕಂದರೆ ಕೋಚಿಂಗ್ ಸೆಂಟರ್ಗಳ ಪಾತ್ರ ಏನಿರುತ್ತೆ ಮತ್ತು ಅವು ತೀರಾ ಅವಶ್ಯಕವಾಗಿ ಬೇಕೇ ಬೇಕಾ ಅಂತಂದು? ಸೊ ಒಂದು ಇಟ್ಸ್ ಅ ವೆರಿ ಪರ್ಸನಲ್ ಚಾಯ್ಸ್ ಸರ್, ಬಿಕಾಸ್ ಈ ಎಕ್ಸಾಮ್ ತುಂಬ ವೈಡ್ ಆ್ಯಂಡ್ ಲಾಂಗ್ ಇದೆ ಸರ್. ಈ ಸಿಲೆಬಸ್ ಪ್ರಾಬ್ಲಿ ಒಬ್ಬ ನಾರ್ಮಲ್ ಮನುಷ್ಯನಿಗೆ ಅರ್ಥನೇ ಆಗಲ್ಲ ಸ್ಟಾರ್ಟಿಂಗಲ್ಲಿ. ಸೊ UPSC ಕೋಚಿಂಗ್ ರೋಲ್ ಅಲ್ಲಿ ಬರುತ್ತೆ, ಬಿಕಾಸ್ ದೇ ಆರ್ ಎಕ್ಸ್ಪರ್ಟ್ಸ್ ಇನ್ ದ ಫೀಲ್ಡ್. ದೇ ವಿಲ್ ಹ್ಯಾವ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಅವ್ರು ಬೆಟರ್ ಗೈಡ್ ಮಾಡ್ತಾರೆ. ಆ್ಯಂಡ್ ಒಬ್ಬ ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ನಾನು ಡಿಗ್ರಿ ಮಾಡಿಕೊಂಡು ವೆನ್ ಐ ಆಮ್ ಸ್ಟಾರ್ಟ್ ಪ್ರಿಪೇರಿಂಗ್ ಫಾರ್ UPSC, ಆ ಸಬ್ಜೆಕ್ಟ್ಸ್ಗೆ ನನಗೆ ಕಂಫರ್ಟಬಲ್ ಆಗಿರಲ್ಲ. ಸೊ ಅಂಥ ಟೈಮಲ್ಲಿ UPSC ಡಸ್ ಕೋಚಿಂಗ್ ವಿಲ್ ಹೆಲ್ಪ್. ಸೊ ಹಂಗಂತ, ಬಟ್ ದಿ ಅದರ್ ಕ್ವಶನ್ ನೀವು ಹೇಳಿದ್ದು ಲೈಕ್ ಪ್ರಾಡಕ್ಟ್ಸ್ ಆಫ್ UPSC ಕೋಚಿಂಗ್, I don't think so sir, because coaching has its limited role. It is important, yes, but it has its limited role. Ultimately it is a individual, a candidate, shrama, his own efforts, consistent efforts. Initially coaching will help, but ultimately a result it translate ಮಾಡೋದು it is individual efforts sir. So I will not agree with that sir. Yes ಸರ್ ಮತ್ತೊಂದು ವಿಚಾರ, ಈಗ ಏನು ನೀವು 53ನೇ ರ್ಯಾಂಕ್ ಬಂದಿದ್ರಿ, ಡೆಹ್ರಾಡೂನಲ್ಲೇ ಉಳ್ಕೊಳ್ಳೋದಾ ಅಥವಾ ಹೈದರಾಬಾದ್ ಪೊಲೀಸ್ ಅಕಾಡೆಮಿ, ಐ ಮೀನ್ IAS or IPS? IAS ಸಿಗುತ್ತೆ ಸರ್. 53 ಗೊತ್ತು, ಬಟ್ ಯುವರ್ ಚಾಯ್ಸ್. ಮೈ ಚಾಯ್ಸ್ ಆಲ್ಸೋ ವಾಸ್ IAS ಸರ್. ಫಸ್ಟ್ IAS ಹಾಕಿದೆ, ಆಮೇಲೆ ಫಾರಿನ್ ಸರ್ವಿಸ್ ಹಾಕಿದೆ. ಸೊ ಡೆಫಿನೆಟ್ಲಿ ಎಸ್ ಸರ್. ಮೋಸ್ಟ್ಲಿ ಕರ್ನಾಟಕ ಇಟ್ ವಿಲ್ ಬಿ ಇವನ್ ಬೆಟರ್ ಅಷ್ಟೇ ಸರ್. ಕ್ಯಾಡರ್ ಎಸ್. ಸರ್ ಏನಾಗಬೇಕು IAS ಅಲ್ಲಿ? ತುಂಬ ಜನ ತುಂಬ ರೀತಿಯ ರೋಲ್ಗಳನ್ನು ಈ ದೇಶದ ಒಂದು ಅಡ್ಮಿನಿಸ್ಟ್ರೇಟಿವ್ ಅಲ್ಲಿ ನಿರ್ವಹಿಸ್ತಾ ಇರ್ತಕ್ಕಂಥದ್ದು. ಕಿರಣ್ ಅವ್ರಿಗೆ ಈ ದೇಶದ ಅಡ್ಮಿನಿಸ್ಟ್ರೇಟಿವ್ ಸಂಬಂಧಪಟ್ಟಂಗೆ ಏನಾಗಬೇಕು ಅಂತ ಆಸೆ ಇದೆ ಸರ್? ಅಗೇನ್ ಎಲ್ಲಿ ಪೋಸ್ಟಿಂಗ್ ಆಗುತ್ತೆ ಆ ಕಂಟೆಕ್ಸ್ಟಲ್ಲಿ ತುಂಬ ಮ್ಯಾಟರ್ ಆಗುತ್ತೆ. ಬಟ್ ಪ್ಯೂರ್ಲಿ ನನ್ನ ಓನ್ ಚಾಯ್ಸಸ್ ಕೇಳಿದ್ರೆ ಐ ಲೈಕ್ ಟು ವರ್ಕ್ ಆನ್ 2-3 ವೆರಿ ಕೀ ಏರಿಯಾಸ್. ರೂರಲ್ ಡೆವಲಪ್ಮೆಂಟ್ ಇಸ್ ಒನ್ ಏರಿಯಾ ಐ ಸೀರಿಯಸ್ ಲೈಕ್ ಟು ಪರ್ಸ್ಯೂ. ಆಪರ್ಚುನಿಟಿ ಸಿಕ್ಕರೆ ವೆರಿ ಗ್ರೇಟ್ಫುಲ್. ಸೆಕೆಂಡ್, ಸ್ಕಿಲ್ ಡೆವಲಪ್ಮೆಂಟ್ ಇಸ್ ಸಮಥಿಂಗ್ ಐ ಫೀಲ್ ಒಂದು ಗ್ರಾಸ್ ಮಿಸ್ ಮ್ಯಾಚ್ ಇದೆ ಇಂಡಸ್ಟ್ರಿ ಆ್ಯಂಡ್ ಅಕಾಡೆಮಿಯಾಗೆ. ಸೊ ದಟ್ ಈಸ್
a bit concerning. ಸೊ ಇಷ್ಟು ಯೂತ್ ಇದ್ದಾಗ ದಟ್ಸ್ ನಾಟ್ ಟ್ರಾನ್ಸ್ಲೇಟಿಂಗ್ ಇನ್ ಟು ಎಕನಾಮಿಕ್ ಗ್ರೋತ್. ಸೊ ಸ್ಕಿಲ್ ಡೆವಲಪ್ಮೆಂಟ್ ಈಸ್ ಇಂಪಾರ್ಟೆಂಟ್. ಸಮಥಿಂಗ್ ನಾನು ಅದನ್ನ ಮೇಲೂ ವರ್ಕ್ ಮಾಡ್ತೀನಿ ಸರ್. ಅವಕಾಶ ಸಿಕ್ಕರೆ ಡೆಫಿನೆಟ್ಲಿ ದೀಸ್ ಟೂ ಏರಿಯಾಸ್ ಆರ್ ವೆರಿ ಇಂಪಾರ್ಟೆಂಟ್. Irrigation is something I love to, and of course my own experience at PWD ಇದಕ್ಕೆ infrastructure development will also be at my backside alladu. If I get somewhere in future, I'll be very happy. ಸರ್, ಯಾವುದಾದ್ರೂ ಇನ್ಸಿಡೆಂಟ್ ತುಂಬಾ ಅನ್ಸಿತ್ತಾ, ಎಲ್ಲ ನಾನು UPSC ಹೋಗ್ಲೇಬೇಕು, ಏನಾದರೂ ಅಡ್ಮಿನಿಸ್ಟ್ರೇಟಿವ್ ರೂಲ್ಗೆ ಆಗ್ಬೋದು, ಪರ್ಟಿಕ್ಯುಲರ್ ಆಗಿ ಜೀವನದಲ್ಲಿ ಎಲ್ಲೋ ಒಂದ್ ಕಡೆ ಅನ್ಸಿರುತ್ತೆ, ಯಾವುದೋ ಒಂದು ಆಫೀಸ್ಗೆ ಹೋದಾಗ ಅನ್ಸಿರುತ್ತೆ, ಅಥವಾ ಇನ್ಯಾವುದೋ ಘಟನೆ ಅನ್ಸ್ಬಿಟ್ಟಿರುತ್ತೆ, ನಾನು ಆಗ್ಲೇಬೇಕು, ಬಿಕೆಮ್ IPS or IAS ಆಗ್ಲೇಬೇಕು ಅನ್ಸಿರುತ್ತೆ. ಅಂತ ಘಟನೆ ಕಿರಣ್ ಅವ್ರ ಜೀವನದಲ್ಲಿ ಏನಾದರೂ ಇತ್ತಾ? ಸೊ ಒಂದು ಇನ್ಸ್ಪಿರೇಷನ್ಸ್ ಆರ್ ದೇರ್ ಸರ್. ಒಂದು ಆ್ಯಕ್ಚುಲಿ ಮೈ ಫಾದರ್ ಈಸ್ ಅನ್ ಇಂಜಿನಿಯರಿಂಗ್ ಕಾಲೇಜ್ ಪ್ರಿನ್ಸಿಪಲ್. ಸೊ ಅವ್ರ ಕಾಲೇಜ್ 2020ನಲ್ಲಿ ಅವ್ರ 2018ನಲ್ಲಿ ರಾಹುಲ್ ಸಂಕ್ನೂರ್ ಸರ್ ರ್ಯಾಂಕ್ 17 ಬಂದಿದೆ. ಇಟ್ ವಾಸ್ ಅ ಹ್ಯೂಜ್ ನ್ಯೂಸ್. ಅವಾಗ ಅವ್ರು ಬಂದು ಆ ಸ್ಪೀಚ್ ಕೊಟ್ಟಾಗ ಇಟ್ ವಾಸ್ ವೆರಿ ಮೋಟಿವೇಟಿಂಗ್. ಐ ವಾಸ್ ಜಸ್ಟ್ ಸ್ಟಾರ್ಟಿಂಗ್ ಅವಾಗ. ಸೊ ಅದೊಂದು ತುಂಬ ಮೋಟಿವೇಟಿಂಗ್ ಫ್ಯಾಕ್ಟರ್ ಇತ್ತು. ಆ್ಯಂಡ್ ಸಮ್ವನ್ ಕಮಿಂಗ್ ಫ್ರಮ್ ಕರ್ನಾಟಕ, ಅದು ಹುಬ್ಬಳ್ಳಿದವರು, ಸೊ ಭಾಳ ಮೋಟಿವೇಟ್ ಆಯಿತು. ಸೆಕೆಂಡ್ಲಿ ಸಿಮಿಲರ್ಲಿ ಮೇಘಶ್ರೀ ಅಕ್ಕ ಅವರು ತುಂಬ ಶಿ ಈಸ್ ಹೆಲ್ಪ್ ಮಿ ಅಲಾಟ್, ಆ್ಯಂಡ್ ಶಿ ವಾಸ್ ಆಲ್ಸೋ ವೆರಿ ಒಂಥರ ಮೋಟಿವೇಶನಲ್ ಫ್ಯಾಕ್ಟರ್. ಸೊ ದೀಸ್ ಟು ಆರ್ ಇಂಪಾರ್ಟೆಂಟ್ ಪರ್ಸ್ನಾಲಿಟೀಸ್. ಬಟ್ ಅಪಾರ್ಟ್ ಫ್ರಮ್ ದಟ್, ಆ ಒಂದು ಇನಿಷಿಯಲ್ ಸೀಡ್ಸ್ ಏನು ನಮ್ಮ ಅಪ್ಪಾಜಿ ಹಾಕಿದ್ರು, ದಟ್ ವಾಸ್ ಅ ವೆರಿ ಇಂಪಾರ್ಟೆಂಟ್ ಒನ್. ಅವ್ರು ಯಾವಾಗಲೂ ಲೈಕ್ ಒಂದು ಈ ಸಿವಿಲ್ ಸರ್ವಿಸಸ್ ಬಗ್ಗೆ, ವಾಟ್ ಆರ್ ಹಿಸ್ ರೋಲ್ಸ್, ರೆಸ್ಪಾನ್ಸಿಬಿಲಿಟೀಸ್, ಅದರಿಂದ ಏನು ಕಂಟ್ರಿಬ್ಯೂಷನ್ ಮಾಡ್ಬೋದು ಸೊಸೈಟಿಗೆ, ಸೊಸೈಟಿ ಡೆವಲಪ್ಮೆಂಟ್ಗೆ, ಸೊ ಆಲ್ವೇಸ್ ಟೋಲ್ಡ್ ಮಿ ಅಬೌಟ್ ದ್ಯಾಟ್. ಆ್ಯಂಡ್ ಸೊ ಅದೊಂದು ನನ್ನ ಪರ್ಸನಾಲಿಟಿ ಡೆವಲಪ್ಮೆಂಟಲ್ಲಿ ಇಟ್ ಹ್ಯಾಸ್ ಇನ್ಗ್ರೇನ್ಡ್, ದಟ್ ಹ್ಯಾಸ್ ಶೇಪ್ಡ್ ದಿಸ್ ಡ್ರೀಮ್ ಸರ್. ಥ್ಯಾಂಕ್ ಯು ಸರ್. ವಾರ್ತಾಭಾರತಿ ಕಡೆಯಿಂದ ಈ ದೇಶ ಕಂಡಂತ ಅತ್ಯುತ್ತಮ ಬ್ಯೂರೋಕ್ರಾಟ್ ನೀವು ಒಬ್ಬರಾಗಲಿ, ದೇಶದ ಭವಿಷ್ಯನ ಮುಂದೆ ತಗೊಂಡು ಹೋಗ್ಲಿ ಅಂತೇಳಿ ನಮ್ಮ ವೀಕ್ಷಕರ ಪರವಾಗಿ ಹಾರೈಸ್ತಿದ್ದೀವಿ. ಥ್ಯಾಂಕ್ ಯು ಸರ್, ಎಷ್ಟೊತ್ತಿಗೆ ಮಾತಾಡಿದ್ದೀವಿ. ಕೇಳಿದ್ರಲ್ಲ, ಇದು ಕಿರಣ್ ಅವರ ಮಾತು. ಏನು ಸಾಧನೆ ಮಾಡೋದಕ್ಕೆ ನನ್ನ ತಂದೆ ತಾಯಿ ಚಿಕ್ಕಂದಿನಿಂದಲೇ ಒಂದು ಕನಸನ್ನ ಬಿತ್ತಿದ್ರು, ಅದು ಮುಂದೆ ಬರ್ತಾ ಬರ್ತಾ ಹೆಮ್ಮರವಾಯಿತು. ಸತತವಾದಂಥ ಪ್ರಯತ್ನದಿಂದ ನಾನು ಇವತ್ತು ಬಂದಿದ್ದೀನಿ. 6ನೇ ಬಾರಿಗೆ ಪ್ರಯತ್ನ ಪಟ್ಟಾಗ ನಾನು ಪಾಸ್ ಆಗಿರ್ತಕ್ಕಂಥದ್ದು. ಸತತವಾದ ಪ್ರಯತ್ನ ಪಟ್ಟರಷ್ಟೇ ಇದರಲ್ಲಿ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ ಆಗೋದು ಅನ್ನೋ ಮಾತನ್ನು ಅವ್ರು ಹೇಳ್ತಾ ಇರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಗೌತಮ್ ಜೊತೆ ನಾಗರಾಜ್ BF ಚಂದ್ರ, ವಾರ್ತಾಭಾರತಿ, ಬೆಂಗಳೂರು.